ನನ್ನ ಗಂಡ ಇನ್ನ ಹೋಗಂಗೆ ಇಲ್ವಲ್ಲಪ್ಪ. ಊರು ಬಿಟ್ಟು ಇನ್ನೂ ಇಲ್ಲೇ ಇದ್ದಾನೆ. ನೆನ್ನೆ ದಿವ್ಸ ಬಂದಾನು. ಹೋಗೋದು ಬಿಟ್ಟು ಯಾವಾಗ ಹೋಗ್ತಾನೋ ಏನೋ. ನನಗಂತ ಈ ಮೋತಿ ಸಟ್ಟ ಮಾಡ್ಕೊಂಡು ಸಾಕಾಗೈತಿ. ಇವತ್ತಾದ್ರೂ ಹೋಗ್ತಾನೋ ಇಲ್ವೋ. ನನ್ನ ಗಂಡ ಬಂದ ಅನ್ಸುತ್ತೆ. ಮೋತಿ ಸೊಟ್ಟ ಮಾಡ್ಕೊಬೇಕಲ್ಲಪ್ಪ ತಿರ್ಗನ. ಲೇ ಸಾಕಿ ಈಗ್ಲಾದ್ರೂ ಮರವು ಕಾಯಿಲೆ ಹೋಯ್ತೀನಿ. ನೆನ್ಪಾದ್ನ ನಾನು ಯಾರು ಅಂತಾನ ಸಾಕಿ. ಯಾರು ನೀನು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಸುಮ್ಮನೆ ನೀನು ಗಂಡ ಅಂತಾನ ನನಗೆ ಕಾಟ ಕೊಡ್ಬೇಡ. ಸುಮ್ಮನೆ ಹೋಗು. ಆಯ್ತು ಬಿಡು, ಹೋಗ್ತೀನಿ. ಇನ್ನೊಂದ್ಸಲ ಬತ್ತೀನಲ್ಲ ಆಟತ್ತಿಗೆ ನಾನು ಚೆನ್ನಾಗಾಗ್ತೀಯೇನೋ ನೋಡೋಣ. ಗಂಗಿ ಬಾರಮ್ಮ ಇಲ್ಲಿ. ಏನ್ ಮಾವ? ನಿಮ್ಮ ಅತ್ತೆ ಯಾಕೆ ಚೆನ್ನಾಗಂಗೆ ಕಾಣಲ್ಲ. ನಾನು ಹೋಗ್ತೀನಿ. ಗೌಡ್ರು ಒಂದ್ ದಿವಸ ಜಲ್ದಿ ಬಂದ್ಬಿಡ್ಬೇಕು ಅಂತ ಹೇಳವ್ರಿ. ಸ್ಯಾನ ಕೆಲಸ ಐತಲ್ಲಿ. ಹೋಗ್ತೀನಿ. ತಗ ಇದ್ರಾಗೆ 1,000 ರೂಪಾಯಿ ದುಡ್ಡು ಐತಿ. ಯಾಕ ನನ್ನ ಮನೆ ಖರ್ಚಿಗೆ ಇಕ್ಕೆ. ಹಂಗ ಊಟ ಮಾಡ್ಕೊಂಡು ಹೋಗಿ ಅಂತ ಇರು ಮಾವ. ಅನ್ನ ಮಾಡ್ತೀನಿ. ಬ್ಯಾಡ ಕಣಮ್ಮ, ಈಗ ಹೋಟ್ಲಕ್ಕೆ ಹೋಗಿದ್ನಲ್ಲ, ಅಲ್ಲೇ 1-2 ಬೋಂಡ ಬಜ್ಜಿ ತಿಂದು ಬಂದೆ. ಏನು ಬೇಡ, ತಗ ದುಡ್ಡ ಅಚ್ಚುಕಟ್ಟಾಗಿ ಇಕ್ಕೆ. ಅವನಿಗೂ ಹೇಳಿದ್ ನಿನ್ನ ಗಂಡಗಿ, ನಿಮ್ಮ ಅಮ್ಮಗೆ ಇಂಥ ಬುದ್ಧಿ ಎಲ್ಲ ಹೇಳ್ಕೊಡ್ಬೇಡ. ನಿನ್ನ ನೆಟ್ಟಗಿರೋದು ಕಲ್ತ್ಕ. ಇಲ್ದಿದ್ರೆ ನಿಮ್ಮ ಅಮ್ಮ ನಮ್ಮ ಮರ್ಯಾದೆ ಕಳಿತಾಳೆ ಅಂತ ಅವನಿಗೂ ಹೇಳಿದೀನಿ. ನೀನು ಒಂದಿಟ್ಟು ಹುಷಾರಾಗಿರು. ಎಲ್ಗಾನ ಕರ್ಕೊಂಡೋಗಿ ತೋರ್ಸ್ಕೊಂಬರ್ರಿ. ಈ ಮೂತಿನ ಸೊಟ್ಟ ಇರೋದು ನಾನು ನೆಟ್ಟು ಮಾಡಿಸ್ಕೊಂಬ. ಮರ್ವಿನ ಕಾಯಿಲೆಗೆ ಅದಕ್ಕೆ ಏನಾದರೂ ಔಷಧಿ ಪೌಷಧಿ ಇದ್ರೆ ಕೊಡಿಸ್ಕೊಂಬ. ಹಂಗ ಸರಿ ಮಾವ, ಆಯ್ತು. ತಗೊಳಮ್ಮ, ತಗೊಂಡೋಗಿ ಒಳಕಿಕ್ಕು ಎಲ್ಲ ಜೋಪಾನಾಗಿ. ಆಮೇಲೆ ಎಲ್ಲ ನೀಟ್ ಮಾಡ್ತೀಯ. ತಗೊಂಡೋಗು, ಬತ್ತೀನಿ ನಾನು. ಸರಿ ಆಯ್ತು ಮಾವ, ಹುಷಾರು. ಬನ್ರಿ ಅವಾಗ ಹೇಳ್ಕೊಳಿಸ್ತೀನಿ ಅತ್ತೆ ಚೆನ್ನಾಗಾದ್ಮೇಲೆ. ಸರಿ ಅಮ್ಮ, ಹೇಳ್ಕಳ್ಸು, ಬತ್ತೀನಿ. ಲೇ ಸಾಕಿ, ಬರ್ಲಾ ನಾನು. ಅದು ಯಾವಾಗ ನಿನಗೆ ಮರವಿನ ಕಾಯಿಲೆ ಹೋಗುತ್ತೋ ಏನು. ಹೋಗಿ ಔಷಧಿ ಪೌಷ್ಟಿ ಯಾತನ ತಿನ್ನು. ಹಂಗ ನನ್ಗೇನ್ ಮರವಿನ ಕಾಯಿಲೆ ಇಲ್ಲ, ನಿನಗೆ ಇರೋದು. ಸುಮ್ಮನೆ ಹೋಗಪ್ಪ ನೀನು. ಯಾರೋ ಏನೋ ನಿನ್ ಗಂಡ ಅಂತ ಮಾತಾಡ್ಸಕ್ ಬತ್ತೀಯ. ಸಾಕಿ ಗಿಕ್ಕಿ ಅಂತ ಸರಿಯಾಗಿ ಸಾಕಮ್ಮ ಅಂತ ಮಾತಾಡ್ಸು. ಸರಿ ಆಯ್ತು, ಬತ್ತೀನಿ ನಾನು. ಓದ್ ನನ್ನ ಗಂಡ ಸದ್ಯ ಬರ್ಲೇಬೇಡ. ಇನ್ನೊಂದು 6 ತಿಂಗಳು ಎಲ್ಲ ಮರ್ಯಾತಕನ. ಗಂಡ ಎಷ್ಟೋ ದುಡ್ಡು ಕೊಟ್ಟ 1,000 ಏನೋ ಐತಿ ಅಂತಾನ. ಅಯ್ಯೋ ರಾಮ, ನೋಡ್ದ ಗಂಗಿನ ತಗೊಂಡೋಗಿ ಒಳಕ್ಕೆ ಇಕ್ಕೊಂಡಿದ್ದ. ನನ್ನ ಗಂಡ ದುಡ್ದಿರದ. ಹೇ ಗಂಗಿ ಬಾರ ಇಲ್ಲಿ. ನನ್ ಯಾರೋ ಕರ್ದಂಗಾಯ್ತಲ್ಲ, ಗಂಗಿ ಅಂತಾನ. ಯಾರು ಇಲ್ವಲ್ಲ ಇಲ್ಲಿ. ನಮ್ಮ ಮತ್ತೆ ಬಿಟ್ರೆ ಇನ್ ಕರ್ದಿದ್ದು ಬೇರೆ ಯಾರು ಅಲ್ಲ, ನಾನೇನಿ. ಇಟ್ಲ ಕಿರಿಕೆ. ಏನೋ ನೀವು ಕರೆದ್ರ ಅತ್ತೆ? ಅಲ್ಲ, ನಿಮ್ಗೆ ಮರವಿನ ಕಾಯಿಲೆ ತಾನೆ? ನಾನು ಯಾರು ಅಂತ ಗೊತ್ತಾ ನಿಮ್ಗೆ? ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ರಿ. ಈಗ ನೋಡಿದ್ರೆ ಗನವಾದಂಗೆ ಬಾರಿ ಇಲ್ಲಿ ಗಂಗಿ ಅಂತಾನ ಎಸಿಡ್ ಕೂಗ್ತಾ ಇದ್ದೀರಾ. ಚೆನ್ನಾಗಾದ್ರ ನನಗೇನಾಗೈತಿ? ಚೆನ್ನಾಗಾಗಕ್ಕೆ ನಾನು ಚೆನ್ನಾಗೇ ಇದ್ದೀನಿ. ಅಯ್ಯೋ ಸಾಕಮ್ಮ, ನಿಮ್ದು ಮರವಿನ ಕಾಯಿಲೆ ಬಂದಿತ್ತಲ್ಲ, ಎಲ್ಲ ನೆನಪು ಆಯ್ತಾ? ಅಯ್ಯೋ ರಾಮ, ಚೆನ್ನಾಗೇ ಇದ್ಯಾ ಅಂತ ಹೇಳ್ತಾ ಇದ್ಯಾ. ಇಷ್ಟು ದಿನ ನಿನ್ನೆ ಮೊನ್ನೆ ಎಲ್ಲ ನಿಮ್ದಕ್ಕೆ ಜ್ಞಾಪಕನೇ ಇರ್ಲಿಲ್ಲ. ನಮ್ದು ಯಾರು ಅಂತ ಗುರ್ತೇ ಹಿಡಿತಾ ಇರ್ಲಿಲ್ಲ. ನಮ್ದು ಏನಾಗಿದೆ ಸಾಕಮ್ಮನಿಗೆ, ಈಗಾದ್ರೂ ಹುಷಾರಾಗಿದ್ದಾಳ ಇಲ್ವಾ ಅಂತ ನೋಡೋಣ ಅಂತ ಬಂದ್ರೆ ಈಗ ಸರಿಯಾಗಿದ್ಯಾ? ಉದತ್ತೆ, ನಿನಗೆ ಮರವಿನ ಕಾಯಿಲೆ ಬಂದಿತ್ತು. ಎಲ್ಲ ಬಿದ್ದು ನೀನು ತಲೆಗೇಟಾಗಿ ಎಲ್ಲ ಮರ್ತೋಗಿದ್ದೆ. ಮಾವ ಬಂದಿದ್ರು. ಮಾವ ನಿನ್ನೆ ದಿವಸ ಬಂದಿದ್ರು, ಹೋದ್ರು ಇವಾಗಿನ. ನಿನಗೆ ನೋಡು, ಅಲ್ಲ ಈಟತ್ತು ಮರವಿನ ಕಾಯಿಲೆನೇ ಇತ್ತು. ಮಾವ ಇದ್ದಾಗ ಮಾತಾಡ್ಸಕ್ಕೆ ಆಗ್ಲಿಲ್ಲ ನೋಡು. ಚೆನ್ನಾಗಿದ್ದೀನಿ. ಅದು ಬಿಡು, ನಾನ್ ಚೆನ್ನಾಗಾಗದ ಹಂಗಿರ್ಲಿ. ನೀನ್ ನನ್ ಸೊಸೆ ಎಂಬುದು ಗೊತ್ತು, ಇವಳು ಬಕೆಟ್ ಬಾನು ಎಂಬುದು ಚೆನ್ನಾಗಿ ಗೊತ್ತೈತಿ. ಅದೆಲ್ಲ ಬಿಟ್ಟು ಮೊದ್ಲು 1,000 ರೂಪಾಯಿ ತತ್ತ ಇಲ್ಲಿ. 1,000 ರೂಪಾಯಿ? ಯಾವ 1,000 ರೂಪಾಯಿ? ಯಾವ 1,000 ರೂಪಾಯಿ ಅಂತ ಕೇಳದ್ ನೋಡು. ನನ್ನ ಗಂಡ ನಿನಗೆ 1,000 ರೂಪಾಯಿ ದುಡ್ಡು ಕೊಡ್ಲಿಲ್ವಾ? ಕೆಲ್ಸಕ್ಕೆ ಹೋಗಿದ್ದು ಐತೆ ತಾಳಮ್ಮ ಇಕ್ಕೆ ಅಂತಾನ. ಆ 1,000 ರೂಪಾಯಿ ತತ್ತ ನನ್ನ ಗಂಡನ ದುಡ್ಡು ನನಗೆ ಕೊಡು. ಏನ್ ಹೇಳ್ತಾ ಇದೆಯತ್ತೆ? 1,000 ರೂಪಾಯಿ ನನಗೆ ಕೊಟ್ಟಿರೋದು ನಿಮಗೆ ಗೊತ್ತಾ? 1,000 ರೂಪಾಯಿ ಕೊಟ್ಟಿರೋದು ಗೊತ್ತು, ಎಲ್ಲ ಗೊತ್ತು. ತತ್ತ ಸುಮ್ಮನೆ. ಅಲ್ಲತ್ತೆ, ಮರವಿನ ಕಾಯಿಲೆ ತಾನೆ ನಿನಗೆ? ಅದೆಲ್ಲ ನೆನಪಾಯ್ತಾ ನಿನಗೆ? ಮಾವ ನನಗೆ 1,000 ರೂಪಾಯಿ ಕೊಟ್ಟಿರೋದು ನಿನಗೆ ಗೊತ್ತಾ? ಮರವಿನ ಕಾಯಿಲೆ ಯಾರಿಗೆ? ಮರವಿನ ಕಾಯಿಲೆನೂ ಇಲ್ಲ, ಗಿರ್ವಿನ ಕಾಯಿಲೆನೂ ಇಲ್ಲ. ಸುಮ್ಮನೆ ಎಲ್ಲ ನಾಟಕ. ಹೇಳ್ತಾ ಇದೆಯಾ ಸಕಮ್ಮ, ನಿಮ್ದಕ್ಕೆ ಮರವಿನ ಕಾಯಿಲೆ ಬಂದಿರ್ಲಿಲ್ವಾ? ಮತ್ತೆ ಯಾಕೆ ಈ ತರ ನಾಟಕ ಮಾಡ್ತಾ ಇದ್ದೆ? ಯಾಕೆ ಅಂದ್ರೆ ನನ್ನ ಗಂಡ ಒದ್ಯಕ್ ಬಂದಿದ್ನಲ್ಲ, ನನ್ನ ಏರಿಕನ ಅಂತ ಬಂದಿದ್ನಲ್ಲ, ಆ ತಾತನ ಮದ್ವೆ ಆಗಕ್ಕೆ ಹೋಗಿದ್ದೆ ಅಂತ ನಾ ಸಣ್ಣ ಹೇಳಿರಕ್ಕೆ. ಅದರಿಂದ ತಪ್ಪಿಸ್ಕೊಂಬಕ್ಕೋಸ್ಕರ ನನ್ನ ಗಂಡ ಬಂದ ತಕ್ಷಣ ಹಂಗೆ ನಾನು ಏನು ಗೊತ್ತಿಲ್ಲ, ನನ್ನ ಗಂಡ ಅಂಬದ್ ನನಗೆ ಗೊತ್ತೇ ಇಲ್ಲ, ನನಗೆ ಮರವಿನ ಕಾಯಿಲೆ ಬಂದೈತಿ ಅಂತ ನಾಟಕ ಮಾಡಿದ್ದು. ಅದೆಲ್ಲ ನಿಜ ಅಲ್ಲ ಕಣೆ ಬಾನು. ಅಂದ್ರೆ ಏನ್ ಹೇಳ್ತಾ ಇದೆಯತ್ತೆ ನೀನ್? ಹಂಗಾರೆ ಎಲ್ಲೂ ಬಿದ್ದಿಲ್ವಾ? ನಿನ್ ತಲೆಗೆ ಏಟಾಗಿಲ್ವಾ? ನಿನಗೆ ಮರವಿನ ಕಾಯಿಲೆನೂ ಬಂದಿರ್ಲಿಲ್ವಾ? ಓ, ಮಾವ ಒದಿತಾರೆ ಅಂತ ಹಿಂಗೆಲ್ಲ ನಾಟಕ ಮಾಡ್ದ. ಅಯ್ಯೋ ರಾಮ, ಅಲ್ಲ ನಾಟಕ ಅಂತ ನನಗೆ ಗೊತ್ತೇ ಆಗ್ಲಿಲ್ವಲ್ಲತ್ತೆ. ಹಂಗೆ ಇದ್ ಮಾಡ್ಬಿಟ್ಟೆ ನೀನ್ ನಾಟಕನ. ಮತ್ತೆ ಈ ಸಾಕಮ್ಮ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಈ
ಇನ್ನ ನೀನು ನನ್ನ ಬಗ್ಗೆ ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ, ಅರ್ಧಂಬರ್ಧ ತಿಳ್ಕೊಂಡಿದ್ಯಾ. ಇನ್ನ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನನ್ನ ವಿದ್ಯೆಗಳು ಏನೇನು ಅಂತನ. ಅದೆಲ್ಲ ಬೇಕಾಗಿಲ್ಲ, ನೀನು ಮರೆಸ್ಬೇಡ. ಹೋಗು, ದುಡ್ಡು ತಂದ್ಕೊಡು ಮೊದ್ಲು. ಯಾವ ದುಡ್ಡು? ಅದು ನನಗೆ ಕೊಟ್ಟಿರೋ ದುಡ್ಡು. ನಮ್ಮ ಮಾವ ಮನೆ ಖರ್ಚಿಗೆ ಏನ್ಕಾದ್ರೂ ಬೇಕಾಗುತ್ತೆ, ಇಟ್ಕೊಳಮ್ಮ ಅಂತಾನ. ತಾಯಿ, ನನಗೆ ಮರ್ವಿನ ಕಾಯಿಲೆ ಅಂತ ಹೇಳಿ ನಿನ್ ಕೈ ಕೊಟ್ಟೋಗಿರೋದು ತತ್ತ ದುಡ್ಡು. ನನ್ನ ಗಂಡ ದುಡ್ದಿರೋ ದುಡ್ಡು ನನಗೆ ಮಾತ್ರ ಕೊಡ್ಬೇಕು. ನಿನ್ ಕೈಗಲ್ಲ ಇಕ್ಕೆಮ್ಮ ಕೊಟ್ಟಿರೋದು ತತ್ತರಿ. ನನಗೂ ಗೊತ್ತೈತಿ ಯಾವ್ದಕ್ಕೆ ಖರ್ಚು ಮಾಡ್ಬೇಕು, ಏನಕ್ಕೆ ಬಿಡ್ಬೇಕು ಅಂತನ. ಕೊಟ್ರೆ ಸರಿ. ಇವಾಗ ಹೋಗು ತಾಂಬರಗು. ಓಹೋ, ಕೊಟ್ಟ ತಕ್ಷಣ ತಾಣಾಗಿ ಇಕ್ಕೆಂಬಿಟ್ಲೇನ ಇವಳು ಸುಪಾರ್ದಿಗೆ. ಹೋಗು ತಾಂಬರಗು. ಯಾಕೆ ಕೊಡಲ್ಲ? ಅದು ನನ್ನ ಕೈ ಕೊಟ್ಟಿರೋ ದುಡ್ಡು ನಾನೇ ಇಕ್ಕೆಂತೀನಿ. ನನಗೇನೇನು ಅವರು ಸಂಬಂಧ ಇಲ್ವಾ? ನನಗೂ ಮಾವ ಆಗ್ಬೇಕು. ಮೊದ್ಲು ನನ್ನ ಗಂಡ, ಆಮೇಲೆ ನಿನಗೆ ಮಾವ. ಸುಮ್ಮನೆ ತಂದು ಕೊಟ್ರೆ ಸರಿ, ಇಲ್ಲಾಂದ್ರೆ ನೋಡು ನಿನ್ನೇನು ಇಲ್ಲ. ಯಾಕೆ ಹಿಂಗ್ ಜಗಳ ಮಾಡ್ತಾ ಇದ್ದೀರಾ? ಅಸ್ಮಿಂದ ಅಕ್ಕ, ಈ ಸಾಕಮ್ಮಗೆ ಮರವಿನ ಕಾಯಿಲೆ ಬಂದಿರ್ಲಿಲ್ವಂತೆ. ಇಷ್ಟು ದಿನ ನಾಟಕ ಮಾಡ್ತಾ ಇದ್ದಾಳೆ. ಯಾರ್ದು ಗಂಡಾಗೆ ತಾತನ ಜೊತೆ ಮದ್ವೆ ಆಗೋಕ್ ಹೋಗಿರೋ ವಿಷಯ ಗೊತ್ತಾಗಿ ಎಲ್ಲಿ ಹೊಡಿತಾನೋ ಅಂತ ಹೇಳಿ ನಾಟಕ ಮಾಡ್ತಾ ಇದ್ದಾಳೆ ಈ ಸಾಕಮ್ಮ. ನೋಡ್ರ ಈಗ ಚೆನ್ನಾಗಾಗಿದ್ದ ಗಂಡ ಊರಿಗೆ ಹೋದ ತಕ್ಷಣ. ಉದಿನಿ ಸಾಕಮ್ಮ, ಅಯ್ಯೋ ರಾಮ, ಮರವಿನ ಕಾಯಿಲೆ ಅಂದ ತಕ್ಷಣ ನನಗೆ ಏನಾತಪ್ಪ ಸಾಕಮ್ಗೆ ಎಲ್ಲಿ ಬಿದ್ದು ಬಂದ್ಲು ಏನೋ ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಗನ್ವಾದಂಗೆ ಇದೆಯಾ? ಯಾ ಮರವಿನ ಕಾಯಿಲೆನೂ ಇಲ್ಲ, ಎಂತದೂ ಇಲ್ಲ. ಸುಮ್ಮನೆ ಹೋಗ್ರಿ. ಏನ್ ನಾನೇನೇನು ಪ್ರಾಣಿ ಎಲ್ಲ ನೋಡ್ಕೊಂಡು ಹೋಗಕ್ಕೆ ಚೆನ್ನಾಗೇ ಇದ್ದೀನಿ. ಮರವಿನ ಕಾಯಿಲೆ ಅಂತ ಹೇಳಿ ಬಂದ್ಬಿಟ್ರೇನೆ ಎಲ್ಲಾರು. ಗಂಗಿ, ಇನ್ನ ಏನ್ ನಿಂತ್ಕೊಂಡು ನೋಡ್ತಾ ಇದ್ದೀವಿ? ತರಗು. ನಾನ್ ತರಲ್ಲ, ಅದಿದ್ರೆ ನಾನ್ ಬಿಡಲ್ಲ. ಹೌದಾ, ಸರಿ ಆಯ್ತು ಇರು. ಮಾವ ಈಗಿನ ಹೋದ್ರು ಅಲ್ಲೆಲ್ಲ ನಿಂತಿರ್ತಾರೆ, ಅಲ್ಲೆಲ್ಲಾದ್ರೂ ದಾರೆಗೆ ಹೋಗ್ತಿರ್ತಾರೆ, ಯಾವ್ದನ ಗಾಡೆ ಪಾಡೆಗೆ ಹೋಗಿ ಕರ್ಕೊಂಬತ್ತೀನಿ. ಅತ್ತೆ ಸೆಣಕಾಗೈತೆ, ಮರವಿನ ಕಾಯಿಲೆ ಇಲ್ಲ ಅಂತ ಹೇಳಿ ಹೋಗಿ ನಾನೇ ಕರ್ಕೊಂಬತ್ತೀನಿ. ಅವಾಗ ಮಾವನೇ ದುಡ್ಡು ಕೊಡ್ತಾರೆ ಸರಿಯಾಗಿ ನಿನಗೆ. ಇಲ್ಲೇ ಇರು. ಸರಿಯಾಗಿ ಮಾಡ್ತಾ ಇದೆಯಾ ಗಂಗಿ. ಹೋಗು, ನಿಮ್ದು ಮಾವ ಹಿಗ್ತಾನೆ ಹೋದ್ರು ಅಂತ ಹೇಳ್ತಲ್ಲ, ಇಲ್ಲೇ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ಬೇಕು. ಹೋಗಿ ಕರ್ಕೊಂಬ. ಹಿಂಗೆ ದುಡ್ಡು ಕೇಳ್ತಾ ಇದ್ದಾಳೆ ನಿಮ್ದು ಕೊಟ್ಟಿದ್ದು ಅಂತ ಹೇಳಿ ಕರ್ಕೊಂಬ. ಗೊತ್ತಾಗುತ್ತೆ ಅವಾಗ ಸಾಕಮ್ಮಂಗೆ. ಹೋಗಿ ಬಿಟ್ಲೆ. ಗಂಗಿ ನಿಂತ್ಕೊಳ್ಳಿ, ನನ್ಗೇನ್ ದುಡ್ಡು ಕೊಡ್ಬೇಡ, ನಿಂತ್ಕೊಳ್ಳಿ. ಸಾಕಮ್ಮ ನೋಡ್ದ? ಸಾಕಮ್ಮ ಚಾಪೆ ಕೆಳಗೆ ನುಂಗಿರೆ ಗಂಗಿ ರಂಗೋಲಿ ಕೆಳಗೆ ನುಗ್ತಾಳೆ. ಅರೆ ಗಂಗಿ ಬಾ, ನನ್ಗೇನ್ ದುಡ್ಡು ಕೊಡ್ಬೇಡ, ಬಾ ನಿಂತಾಗಿ ಇಕ್ಕಿಮೆಂತೆ ಬಾ. ಬರಲ್ಲ ಬಿಡ್ರಿ ಅತ್ತೆ, ನೀವು ಚೆನ್ನಾಗಿರೋ ವಿಷಯನ ಮಾವನಿಗೆ ಹೇಳಿ ಮಾವನ ಕರ್ಕೊಂಬತ್ತೀನಿ. ಅವರೇ ದುಡ್ಡು ಕೊಟ್ಟು ಹೋಗ್ತಾರೆ. ಅವ್ರ ಹತ್ರನೇ ಇಸ್ಕೊಂಬಿರಂತೆ, ನಾನು ಅವ್ರ ಕೈಗೆ ಕೊಡ್ತೀನಿ ದುಡ್ಡ. ಬೇಡ ಬಾರಿ ನಿಂದ ಅಮ್ಮಯ್ಯ, ನಿಮ್ಮ ಮಾಮ ಏನಾದ್ರು ಬಂದ್ರೆ ಅಷ್ಟೇನೆ ನನ್ನ ಬೆಂಡೆತ್ತು ತಾನೆ. ಅದು ಅಲ್ದೇನೆ ಈಗ ಬೇಡ ಬಾರಿ ಬಾ. ಮಾವನು ಕರ್ಕೊಂಬರ್ಬೇಡ, ಯಾರನ್ನೂ ಕರ್ಕೊಂಬರ್ಬೇಡ. ಅಯ್ಯಪ್ಪ ಹೋಗ್ಲಿ ಕೆಲ್ಸಕ್ಕೆ, ಅಯ್ಯಪ್ಪ ಪಾಡಿಗೆ ಅಯ್ಯಪ್ಪ. ಆಯ್ತಾಯ್ತು, ಕೈ ಬಿಡು. ಯಾಕೆ ಸಾಕಮ್ಮ ಕರ್ಕೊಂಬಂದೆ? ಬಿಡು. ಪಾಪ ಮರವಿನ ಕಾಯಿಲೆ ಅಂತ ನಾ ಬೇಜಾರು ಮಾಡ್ಕೊಂಡಿದ್ದ ನಿನ್ ಗಂಡ. ಚೆನ್ನಾಗಿದ್ಯಲ್ಲ ಇವಾಗ, ಬಂದು ಮಾತಾಡ್ಸ್ಕೊಂಡು ಹೋಗ್ಲಿ. ಯಾಕೆ ಹೇಳಿಲ್ಲ ಸ್ಮಕ್ಕ, ನನಗೇನೇನು ಅಷ್ಟು ಬುದ್ಧಿ ಇಲ್ವಿ. ಈಗೇನಾದ್ರೂ ನನ್ನ ಗಂಡನ್ನ ಕರ್ಕೊಂಬಂದ್ರೆ ಅಷ್ಟೇನೆ, ನನಗೆ ಉಳಿಗಾಲ ಇಲ್ಲ. ಏನ್ ಮಾಡ್ತಾನೆ? ಅವಾಗ್ಲೇ ಒಂದ್ ಕಾರಣ ಇತ್ತು, ನೆನ್ನೆ ದಿವ್ಸ ಬಂದಾಗ. ಇವತ್ತು 2 ಕಾರಣ. ನಾನು ಆ ಅಜ್ಜನ ಮದ್ವೆ ಆಗಕ್ಕೆ ಹೋಗಿದ್ದೆ ಅಂಬೋದು ಒಂದ್ ಕಾರಣ, ಈಗ ಮರವಿನ ಕಾಯಿಲೆ ಬಂದಿರೋಳಂಗೆ ನಾಟಕ ಮಾಡಿದೀನಿ ಅಂತನ ಇನ್ನೊಂದ್ ಕಾರಣ. 2 ಕಾರಣನ ಸಿಕ್ತು ಅಂತನ ನಾಯರಿ ಪೇಯರಿನ ಹುಚ್ಚ ನಾಯಿಗೆ ಹೊಡೆದಂಗೆ ಹೊಡೆದ್ರೆ ಯಾವಳ ಹೊಡೆಸ್ಕೊಂತಾಳೆ? ನೀನೊಬ್ಳು ಕರ್ದು ಹೊಡೆಸ್ಕೊಂತ ಹೇಳ್ತೀಯೇನ? ಅದೇನೋ ಹೇಳ್ತಾರಲ್ಲ, ದಾರೆಗೆ ಹೋಗ ಮಾಡಿನ ಮನೆಗೂ ಬಾರಮ್ಮ ಅಂತ ಕರ್ಕೊಂಬಂದಂಗೆ ಆಗ್ಬಿಡುತ್ತೆ. ನನ್ನ ಗಂಡನೇ ನಾನು ಇವಾಗ ವಾಪಸ್ ಕರ್ಕೊಂಬಂದ್ರಿ ನನಗೂ ಬುದ್ಧಿ ಐತಿ, ನಿನ್ಗೊಬ್ಳಿಗೆ ಅಲ್ಲ. ಸಾಕಮ್ಮ, ನಿಮ್ದು ತುಂಬಾ ಚೆನ್ನಾಗಿ ಯೋಚನೆಗೆ ಮಾಡಿದೆ ಬಿಡು. ಈಗ 2 ಕಾರಣ ಸಿಕ್ತು ಅಂತ ನಿಮ್ದು ಯಜಮಾನ್ರು ಗಂಡ ಏನೂ ಇಲ್ಲ ಸರಿಯಾಗಿ ಹೊಡಿತಾ ಇದ್ರು. ಸಾಕು ಅನ್ನೋವಷ್ಟು ಖಜಾಯಾಗೆ ಕೊಡ್ತಿದ್ರು ನಿಮ್ದಕ್ಕೆ. ಹೆಂಗೋ ಬಿಡು, ಗಂಗಿನ ವಾಪಸ್ ಕರ್ಕೊಂಬಂದಿದ್ಕೆ ಸರಿ ಆಯ್ತು ಬಿಡು. ಈಗ ದುಡ್ಡು ಬೇಕಾ? ನಿಮ್ದು ಗಂಡ ಕೊಟ್ಟಿರೋದು. ಅಯ್ಯೋ ಸದ್ಯ ಜೀವ ಉಳಿತಲ್ಲ, ದುಡ್ಡು ತಗೊಂಡು ಏನು ಮಾಡ್ಲಿ ಬಾನು? ಯಾವ ದುಡ್ಡು ಬೇಡ, ಏನು ಬೇಡ. ಗಂಗಿ ನೀನೇ ಇಕ್ಕೆ ಮನೆ ಖರ್ಚಿಗೆ ಖರ್ಚು ಮಾಡು, ಏನಾನು ಬೇಕು ಅಂದ್ರೆ ತಗೊಂಬ. ಹೋಗು. ಅದಕ್ಕೆ ಕಣೆ ಸಾಕಮ್ಮ, ಒಂದ್ ಸುಳ್ಳು ಹೇಳಿದ್ರೆ ಇನ್ನ 10 ಸುಳ್ಳು ಹೇಳ್ಬೇಕಾಗುತ್ತೆ. ಅದಕ್ಕೆ ಮತ್ತೀಗ ಮೊದ್ಲೇನೆ ನಿಜ ಒಪ್ಕೊಂಡ್ಬಿಡ್ಬೇಕು. ಮೊದಲನೇ ಸುಳ್ಳು ಹೇಳ್ದಾಗ್ಲೇನೆ ನಿಜ ಒಪ್ಕೊಂಡ್ಬಿಟ್ರೆ ಅವಾಗ ಇನ್ನ ತಿರ್ಗ ಸುಳ್ಳು ಹೇಳೋ ಅವಶ್ಯಕತೆನೇ ಬೀಳಲ್ಲ. ನೋಡು, ನೀನು ಒಂದ್ ಸುಳ್ಳ ಮುಚ್ಚಿಡಕ್ಕೋಸ್ಕರನ ಹೆಂಗೆಲ್ಲ ನಾಟಕ ಮಾಡ್ಬೇಕಾಯ್ತು. ಅದಕ್ಕೆ ಮತ್ತೀಗ ಸುಳ್ಳು ಜಾಸ್ತಿ ದಿನ ನಡೆಯಲ್ಲ ಅಂತ ಹೇಳೋದು. ಮತ್ತೆ ಈಗಲಾದ್ರೂ ಅರ್ಥ ಆಯ್ತಾ? ನಾಟಕ ಮಗ್ಗಿಟ್ಟ ಎಲ್ಲ ಜಾಸ್ತಿ ದಿನ ನಡೆಯಲ್ಲ. ನಾನು ಹೋಗಿ ಯಾತನ ಸಾರು ಮಾಡ್ಬೇಕು. ಅರೆ ಬನು ಹೋಗೋಣ. ಇನ್ನೇನ್ ನಿಂತ್ಕೊಂಡಿದ್ಯಾ? ನಾನು ಈ ಸಾಕಮ್ಗೆ ಚೆನ್ನಾಗಿಲ್ವೇನೋ, ಏನಾಯ್ತೋ ಏನೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವಳು ನಾಟಕಗಾತಿ ನಡಿ. ಏನ್ ಇಂತಾಳೇನ್ ನೋಡ್ದಿದ್ರೇನಂತೆ. ನನ್ನ ಗಂಡನ ದುಡ್ಡ ಇಕ್ಕೊಂಡು ನನ್ನ ಹೆಂಗೆ ಎದುರಿಸ್ತಾಳೆ. ಇಕ್ಕೊಂಡ್ಲಿ ಐತೆ ಇವಳಿಗೆ ಒಂದಲ್ಲ ಒಂದ್ ದಿವಸ.